ಕಾಂಗ್ರೆಸ್ಸಿಗರೆಲ್ಲ ಹೇಳ್ತಾ ಇದ್ರಲ್ಲ ನೆಹರು ಅವರು ಅವತ್ತು ತಪ್ಪೇ ಮಾಡಿಲ್ಲ ಅಂತ. ನೋಡಿ, ಅವತ್ತು ನೆಹರು ಅವರು ಲೈನ್ ಆಫ್ ಕಂಟ್ರೋಲ್ನ ವಿಷಯನ ಅಂದರೆ ಪಾಕ್ ಆಕ್ರಮಿತ ಕಾಶ್ಮೀರದ ವಿಷಯವನ್ನು ತಗೊಂಡೋಗಿ ವಿಶ್ವಸಂಸ್ಥೆ ಮುಂದೆ ಇಟ್ರಲ್ಲ, ತಮ್ಮನ್ನು ತಾವು ವಿಶ್ವನಾಯಕ ಅಂತ ಬಿಂಬಿಸ್ಕೋಬೇಕು ಅಂತ. ಅದರ ಪರಿಣಾಮ ಇವತ್ತು ಮುಲ್ಲಾ ಮುನೀರನಂಥ ಶ್ವಾನಗಳು ಬೊಗಳ್ತಾ ಇರ್ತಕ್ಕಂಥದ್ದು. ಮುಲ್ಲಾ ಮುನೀರ ಏನಾದರೂ ಪಾಕಿಸ್ತಾನದಲ್ಲಿ ಸಾರ್ವಜನಿಕವಾಗಿ ಓಡಾಡಿದ್ರೆ ಅಲ್ಲಿರೋ ಸಾರ್ವಜನಿಕರೇ ಇಟ್ಕೊಂಡು ಬಡಿತಾರೆ ಇವನಿಗೆ. ಚೈನಾದ ಕುಮ್ಮಕ್ಕು ಮತ್ತು ಅಮೇರಿಕದ ಕುಮ್ಮಕ್ನಿಂದ ಇವತ್ತು ಅವರಿಬ್ಬರು ಮಡಿಲಲ್ಲಿ ಮಲ್ಕೊಂಡು ಫೀಡಿಂಗ್ ಬಾಟ್ಲಲ್ಲಿ ಹಾಲು ಕುಡಿತಾ ಇರೋವಂಥ ಮುಲ್ಲಾ ಮುನೀರ ಭಾರತದಂಥ ಬಲಿಷ್ಠ ರಾಷ್ಟ್ರದ ಬಗ್ಗೆ, ಅದರಲ್ಲೂ ಕಾಶ್ಮೀರದ ಮೇಲೆ ಮಾತನಾಡ್ತಾ ಇದ್ದಾನೆ. ಕಾಶ್ಮೀರ ಅಂತ ಹೇಳ್ತಕ್ಕಂಥದ್ದು ಭಾರತ ಮಾತೆಯ ಮುಕುಟಮಣಿ ಇದ್ದಂಗೆ, ಸಿಂಧೂರ ಇದ್ದಂಗೆ. ಅಂಥ ಕಾಶ್ಮೀರವನ್ನು ಇವತ್ತು ಭಾರತ ಅನಧಿಕೃತವಾಗಿ ತನ್ನ ವಶದಲ್ಲಿ ಇಟ್ಕೊಂಡಿದೆ ಅಂತ ಮುಲ್ಲಾ ಮುನೀರ ಉಚ್ಚಾರಣೆ ಮಾಡ್ತಾನೆ. ಈ ಉಗ್ರವಾದ ಇದೆಯಲ್ಲ, ಭಯೋತ್ಪಾದನೆ ಇದೆಯಲ್ಲ, ಇದಕ್ಕೆ ಬೆಂಬಲ ಕೊಡುವುದನ್ನು ಪಾಕಿಸ್ತಾನ ನಿಲ್ಲಿಸೋದೇ ಇಲ್ಲ. ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ ಅನ್ನುವಂಥ ಸಂದೇಶವನ್ನು ಈತ ಕೊಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇವಾಗ 600 ಜನರಿಗೆ ಏನು ತರಬೇತಿಯನ್ನು ಕೊಡ್ತಾ ಇದ್ದಾರೆ ಕರ್ಕೊಂಡ್ಬಂದು, ಅವರು ಇಂದಲ್ಲ ನಾಳೆ ಅಮರನಾಥ ಯಾತ್ರೆ ನಡೆಯುವಾಗ ಏನಾದರೂ ಒಂದು ಕುಕೃತ್ಯವನ್ನು ಮಾಡ್ತಾರೆ ಅನ್ನುವಂಥ ಮುನ್ಸೂಚನೆಯನ್ನು ಕೊಟ್ಟಿರೋದು ಈ ಮುಲ್ಲಾ ಮುನೀರ. ಇನ್ನು ಒಂದೇ ಯಾವುದಾದ್ರೂ ಕುಕೃತ್ಯ ನಡೆದ್ರೆ ಪಾಕಿಸ್ತಾನಕ್ಕೆ ಯಾವ ವಿಧವಾದಂತಹ ಆಪರೇಷನ್ ಆಗುತ್ತೆ, ಇವರು ಯಾವ ವಿಧವಾದಂಥ ಬ್ಯಾಂಡೆಡ್ಗಳನ್ನು ಹಾಕ್ಕೊಳ್ಬೇಕಾಗುತ್ತೆ, ಯಾವ ವಿಧವಾದಂಥ ಕಟ್ಟುಗಳನ್ನು ಕಟ್ಕೊಳ್ಬೇಕಾಗುತ್ತೆ ಅನ್ನೋವಂಥದ್ದು ವಿಚಾರ ಇವತ್ತು ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಈ ಭಾರತವನ್ನು ಯಾವತ್ತೂ ಬಲಿಷ್ಠವಾಗಲಿಕ್ಕೆ ಬಿಡಬಾರ್ದು ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಕುತಂತ್ರಗಳು ನಡೆಯುತ್ತೆ. ಅದನ್ನು ಪಾಕಿಸ್ತಾನದಂತಹ ದುರ್ಬಲ ರಾಷ್ಟ್ರಗಳ ಮುಖೇನ ಪ್ರಬಲ ರಾಷ್ಟ್ರಗಳು ಭಾರತವನ್ನು ದುರ್ಬಲಗೊಳಿಸಲಿಕ್ಕೆ ಷಡ್ಯಂತ್ರವನ್ನು ಮಾಡ್ತಾ ಇರ್ತವೆ. ನೇವಿ ಒಂದಿದೆ, ಅದನ್ನು ಹೊಡೆದಾಕ್ಬಿಡಿ ಅನ್ನುವಂಥ ಸಂದೇಶ ಮುಲ್ಲಾ ಮುನೀರ ಮೋದಿ ಅವರು ಕೊಟ್ಟಿರೋದು. INS ವಿಕ್ರಾಂತ್ ಏನಿದೆಯಲ್ಲ, ಅದು ತನ್ನ ತಾಕತ್ತನ್ನು ತೋರಿಸುವಂಥ ಕಾಲ ಸನ್ನಿಹಿತವಾಯ್ತಾ ಅನ್ನುವಂಥ ಪ್ರಶ್ನೆ ಮೂಡೋದು. ನಮ್ಮ ರಾಜನಾಥ್ ಸಿಂಗ್ ಅವರೊಂದು ಹೇಳಿಕೆಯನ್ನು ಕೊಟ್ಟಿದ್ರು. ಭಾರತದ ನೌಕಾದಳ ಏನಾದರೂ ಸಕ್ರಿಯ ಆಯಿತು ಅಂತ ಹೇಳಿದ್ರೆ ಪಾಕಿಸ್ತಾನದ ಅಂತ ಹೇಳುವಂಥ ಪಾಕಿಸ್ತಾನದ ಭೂಪಟ ಏನಿದೆ ಅದು ಬದಲಾಗೋಗುತ್ತೆ. ನಮ್ಮ ನೌಕಾದಳ ಏನಾದರೂ ಆ್ಯಕ್ಟಿವ್ ಆಯಿತು ಅಂತ ಹೇಳಿದ್ರೆ ಈ ಪ್ರಪಂಚದ ಭೂಪಟದಲ್ಲಿ ಪಾಕಿಸ್ತಾನ ಅನ್ನೋದು ಇರೋದೇ ಇಲ್ಲ ಅಂತ ಹೇಳುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಮುಲ್ಲಾ ಮುನೀರ ಎಗರಿ ಮಾತಾಡ್ತಾನೆ ಅಂತ ಹೇಳಿದ್ರೆ ಇದರಿಂದ ಯಾರಿರ್ಬೋದು ಅನ್ನೋದು ನೀವೇ ಊಹೆ ಮಾಡ್ಕೊಳ್ಳಿ. ವೈಟ್ ಹೌಸ್ನ ಬಿರಿಯಾನಿ ಬಿಟ್ಟರೆ ಬೇರೆ ಏನೂ ಇಲ್ಲ ಅನ್ನೋದನ್ನ ನೀವೆಲ್ಲರೂ ಅರ್ಥ ಮಾಡ್ಕೊಬೇಕಷ್ಟೇ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಮತ್ತೆ ವಿಷವನ್ನು ಕಾರಿದ ಮುಲ್ಲಾ ಮುನೀರ. ಈ ಮುಲ್ಲಾ ಮುನೀರನಿಗೆ ಭಾರತ ಕೊಟ್ಟಿದ್ದು ಇನ್ನೂ ಸಾಕಾಗ್ತಾ ಇಲ್ಲ ಅಂತ ಕಾಣುತ್ತೆ. ಹಾಗಾಗಿ ಈತ ವೈಟ್ ಹೌಸ್ಗೆ ಏನು ಹೋಗಿ ಬಂದಿದ್ದ, ಅಲ್ಲಿನ ಟ್ರೈನಿಂಗು ಹೇಗಿದೆ ಅಂತ ಹೇಳಿದ್ರೆ ಈತ ಮತ್ತೆ ಭಾರತದ ಮೇಲೆ ವಿಷವನ್ನು ಕಾರ್ತಾ ಇದ್ದಾನೆ. ಹಾಗಾಗಿ ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಪಾಕಿಸ್ತಾನದ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಆಪರೇಷನ್ ಸಿಂಧೂರ ನಡೆದಾಗ ಅಷ್ಟೆಲ್ಲ ಹಾನಿಯನ್ನು ಮಾಡ್ತಲ್ಲ ಭಾರತ, ನೀರನ್ನು ಕೂಡ ನಿಲ್ಲಿಸಿದೆಯಲ್ಲ ಇವಾಗ. ಈಗ ನೆನ್ನೆ ಮೊನ್ನೆ ಏನಾಗಿದೆ ಅಂತ ಹೇಳಿದ್ರೆ ತುಂಬ ಮಳೆ ಬಂದು ನೀರನ್ನು ಇಟ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ ಇವತ್ತು ಏನಾದರೂ ಹೇಳ್ಬೋದು. ಆದರೆ ಈಗ ಒಮ್ಮೆಲೆಗೆ ಕ್ರಸ್ಟ್ ಗೇಟ್ಗಳನ್ನು ತೆಗೆದು ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮನೆಯೆಲ್ಲ ನೀರೇ ಇಲ್ಲ ಅಂತ ಇದ್ರು, ಇವಾಗ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ, ಈ ಸಿಂಧೂ ನದಿಯ ಒಪ್ಪಂದ ಏನಾದರೂ ಜಾರಿಯಲ್ಲಿದ್ದಿದ್ರೆ ಈ ನೀರನ್ನ ಭಾರತ ಹಿಡಿದಿಟ್ಕೊಬೇಕಾಗಿತ್ತು. ಇವಾಗ ಅವ್ರಿಗೇನು ನಾವು ಹೇಳಂಗಿಲ್ಲ, ಸೀದಾ ಹಾರಿ ಬಿಟ್ಬಿಟ್ಟಿದ್ದಾರೆ ಇವಾಗ. ಈಗ ಅದಕ್ಕೆ ಮುಲ್ಲಾ ಮುನೀರಂಗೆ ಏನಾಗಿದೆ ಅಂದರೆ ಇವಾಗ ಜಲಸ್ ಸ್ಟಾರ್ಟ್ ಆಗಿ ಏನು ಮಾಡ್ತಾ ಇದೆ ಪಾಕಿಸ್ತಾನ ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಉಗ್ರ ನೆಲೆಗಳನ್ನೆಲ್ಲ ಹೊಡೆದಾಕಿತ್ತಲ್ಲ ಪಾಕಿಸ್ತಾನದ ಗಡಿ ಪ್ರದೇಶದಲ್ಲಿ ಇರತಕ್ಕಂತಹ ಉಗ್ರ ನೆಲೆಗಳನ್ನು, ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವಂಥ ಉಗ್ರ ನೆಲೆಗಳನ್ನ, ಸುಬಾನೆಲ್ಲ ಮೇಯ್ನು ಕ್ಯಾಂಪ್ ಇತ್ತಲ್ಲ ಅದನ್ನೆಲ್ಲ ಹೊಡೆದಾಕಿದ್ರಲ್ಲ, ಅದಕ್ಕೆ ಇವಾಗ ಸುಮಾರು ಕೋಟ್ಯಾಂತರ ರೂಪಾಯಿಗಳ ವೆಚ್ಚವನ್ನು ಮಾಡಿ ಅದನ್ನು ಆಧುನೀಕರಣ ಮಾಡೋದ್ರ ಮುಖಾಂತರ 600ಕ್ಕೂ ಹೆಚ್ಚಿನ ಉಗ್ರವಾದಿಗಳನ್ನು ಕರ್ಕೊಂಬಂದು ಅಲ್ಲಿ ಇವಾಗ ತರಬೇತಿಯನ್ನು ನೀಡಲಾಗ್ತಾ ಇದೆ. ಮತ್ತು ಪಾಕಿಸ್ತಾನ ಇವಾಗ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಸ್ಯಾಟಿಲೈಟ್ಗೂ ಕೂಡ ಚಳ್ಳೆ ಹಣ್ಣು ತಿನ್ನಿಸ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿ ಅದು ರೆಡಾರ್ಗಳಿಗಾಗಲಿ ಮತ್ತು ಕ್ಷಿಪಣಿಗಳಿಗಾಗಲಿ ಕ್ಷಿಪ್ರವಾಗಿ ಗುರಿಯನ್ನು ಇಡಲಿಕ್ಕಾಗಬಾರ್ದು, ತೀಕ್ಷ್ಣವಾಗಿ ಅಂತ ಹೇಳುವಂತಹ ಒಂದು ಆಧುನಿಕ ವ್ಯವಸ್ಥೆಯನ್ನು ಅಳವಡಿಸ್ಕೊಡ್ತೀವಿ ಅಂತ ಮುಲ್ಲಾ ಮುನೀರ ಹೇಳ್ತಾ ಇರ್ತಕ್ಕಂಥದ್ದು. ಈ ಮುಲ್ಲಾ ಮುನೀರ ಏನಾದರೂ ಪಾಕಿಸ್ತಾನದಲ್ಲಿ ಸಾರ್ವಜನಿಕವಾಗಿ ಓಡಾಡಿದ್ರೆ ಅಲ್ಲಿರೋ ಸಾರ್ವಜನಿಕರೇ ಇಟ್ಕೊಂಡು ಬಡಿತಾರೆ ಇವನಿಗೆ. ನಿನ್ನ ಪಾಡಿಗೆ ನೀನು ಸೇನೆಯನ್ನು ಮೇಂಟೈನ್ ಮಾಡ್ಕೊಂಡು ಸುಮ್ಮನೆ ಇಲ್ಲದೆ ಇರೋದು ಬಿಟ್ಬಿಟ್ಟು ಕಾಶ್ಮೀರ ನಮ್ಮದು ರಕ್ತ ಇದು ಕಂಠ ಇದ್ದಂಗೆ ಅಂತ, ಅಂದರೆ ಕುತ್ತಿಗೆ ಇದ್ದಂಗೆ ಅಂತ ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಿ ಆಪರೇಷನ್ ಸಿಂಧೂರ ಆಯ್ತಲ್ಲಪ್ಪ, ಧರ್ಮನ್ ಕೇಳಿ ಹೊಳೆದ್ರಲ್ಲ,
ಹಂಗಾಗಿ ಇವತ್ತು ನಿನಗೆ ಬದುಕಲಿಕ್ಕೆ ಅರ್ಹತೆ ಇಲ್ಲ ಅಂತೇಳಿ ಸಾರ್ವಜನಿಕರು ಒಡೆದು ಸಾಯಿಸೋವಂಥ ಆಕ್ರೋಶ ಇವತ್ತು ಪಾಕಿಸ್ತಾನದಲ್ಲಿ ಈ ಕೋರ್ಟ್ ಮಾರ್ಷಲ್ ಮುಲ್ಲಾ ಮುನೀರ್ ಮೇಲೆ ಇರೋದು. ಆದರೆ ಈತ ನಿನ್ನೆ ಏನು ಮಾಡಿದ್ದಾನೆ, ನೇವಿ ಅಲ್ಲಿನ ನೌಕಾದಳದ ಒಂದು ವರ್ಷಾಚರಣೆನೋ ಏನೋ ಈ ಕಾರ್ಯಕ್ರಮ ನಡೆಯುವಾಗ ಈತ ಏನಂತ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಕಾಶ್ಮೀರ ಏನಿದೆ, ಕಾಶ್ಮೀರವನ್ನು ಭಾರತ ಅನಧಿಕೃತವಾಗಿ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದೆ, ವಶದಲ್ಲಿ ಇಟ್ಕೊಂಡಿದೆ ಅಂತ ಹೇಳುವಂಥ ಮಾತುಗಳನ್ನು ಈತ ಉಚ್ಚಾರಣೆ ಮಾಡ್ತಾನೆ. ಹಾಗಾಗಿ ಕಾಶ್ಮೀರದಲ್ಲಿರುವಂಥ ನಮ್ಮ ಸೋದರರ ಹೋರಾಟಕ್ಕೆ ನಾವು ಕಾನೂನುಬದ್ಧವಾಗಿ ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ ಅಂತ ಹೇಳ್ತಾನೆ ಈ ಮುಲ್ಲಾ ಮುನೀರ. ಅಂದರೆ ನಾವೆಲ್ಲ ಕೇಳ್ಕೊಂಡು ಬೆಳೆದಿದ್ದೇನು, ಕಾಶ್ಮೀರ ಅಂತ ಹೇಳ್ತಕ್ಕಂಥದ್ದು ಭಾರತ ಮಾತೆಯ ಮುಕುಟಮಣಿ ಇದ್ದಂಗೆ, ಸಿಂಧೂರ ಇದ್ದಂಗೆ. ಅಂದರೆ ಭಾರತಕ್ಕೆ ಶಿರಸ್ಸೇ ಕಾಶ್ಮೀರ. ಅನಾದಿ ಕಾಲದಿಂದಲೂ ಭಾರತೀಯರು ಕೇಳ್ಕೊಂಡು ಬೆಳೆದಿರೋವಂಥದ್ದು. ಅಂಥ ಕಾಶ್ಮೀರವನ್ನು ಇವತ್ತು ಭಾರತ ಅನಧಿಕೃತವಾಗಿ ತನ್ನ ವಶದಲ್ಲಿ ಇಟ್ಕೊಂಡಿದೆ ಅಂತ ಮುಲ್ಲಾ ಮುನೀರ ನೋಡಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಭಾರತವನ್ನು ಕಟ್ಟಾಕಬೇಕು, ಭಾರತ ಎಲ್ಲೂ ಕೂಡ ಬಲಿಷ್ಠ ಆಗಬಾರ್ದು, ಭಾರತವನ್ನು ದುರ್ಬಲಗೊಳಿಸಬೇಕು ಅಂತ ಎಲ್ಲ ಪ್ರಬಲ ರಾಷ್ಟ್ರಗಳು ಕಾರ್ಯತಂತ್ರವನ್ನು ಮಾಡ್ತಾ ಇರ್ತವೆ, ಕುತಂತ್ರವನ್ನು ಮಾಡ್ತಾ ಇರ್ತವೆ. ಅದಕ್ಕೆ ಪಾಕಿಸ್ತಾನವೂ ಕೂಡ ಹೊರತಾಗಿಲ್ಲ. ಆಪರೇಷನ್ ಸಿಂಧೂರದ ಮುಖಾಂತರ ಅವರ ಒಂದು ಇದರಲ್ಲಿ ಎಷ್ಟು ನಷ್ಟ ಆಯಿತು, 12ಕ್ಕೂ ಹೆಚ್ಚಿನ ವಾಯು ನೆಲೆಗಳನ್ನು ಒಡೆದಾಕಿದ್ದಾಯಿತು, ಅವರ ಪರಮಾಣು ಅಸ್ತ್ರಗಳು ಕೆಲಸ ಮಾಡದೇ ಇದ್ದಂಗೆ ಮಾಡಿದ್ದಾಯಿತು, ಎಲ್ಲವನ್ನು ಮಾಡಿದ್ದಾಯಿತು. ಆದರೂ ಕೂಡ ಬುದ್ಧಿ ಬರಲಿಲ್ಲ. ಇವರು ಭಯೋತ್ಪಾದನೆಗೆ ನೀರೆರೆಯೋದನ್ನು ಬಿಡೋದಿಲ್ಲ ಅಂತ ಕಾಣುತ್ತೆ. ಹೇಳಿ ಕೇಳಿ ಇನ್ನು ಕೆಲವೇ ದಿನಗಳಲ್ಲಿ ಅಮರನಾಥ ಯಾತ್ರೆ ಶುರುವಾಗುವಂಥ ಸಂದರ್ಭದಲ್ಲಿ ಈತ ಕಾಶ್ಮೀರನ ವಿಮೋಚನೆ ಮಾಡೋದಕ್ಕೆ ನಾವು ಕಾನೂನುಬದ್ಧವಾಗಿ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಕಾಂಗ್ರೆಸ್ಸಿಗರೆಲ್ಲ ಹೇಳ್ತಾ ಇದ್ರಲ್ಲ ಇವತ್ತು ನೆಹರು ಅವರು ಅವತ್ತು ತಪ್ಪೇ ಮಾಡಿಲ್ಲ ಅಂತ. ನೋಡಿ, ಅವತ್ತು ನೆಹರು ಅವರು ಈ ಲೈನ್ ಆಫ್ ಕಂಟ್ರೋಲ್ನ ವಿಷಯನ, ಅಂದರೆ ಪಾಕ್ ಆಕ್ರಮಿತ ಕಾಶ್ಮೀರದ ವಿಷಯವನ್ನು ತಗೊಂಡೋಗಿ ವಿಶ್ವಸಂಸ್ಥೆ ಮುಂದೆ ಇಟ್ಟರಲ್ಲ, ತಮ್ಮನ್ನು ತಾವು ವಿಶ್ವನಾಯಕ ಅಂತ ಬಿಂಬಿಸ್ಕೋಬೇಕು ಅಂತ. ಅದರ ಪರಿಣಾಮ ಇವತ್ತು ಮುಲ್ಲಾ ಮುನೀರನಂಥ ಶ್ವಾನಗಳು ಬೊಗಳ್ತಾ ಇರ್ತಕ್ಕಂಥದ್ದು. ಈ ಕೋರ್ಟ್ ಮಾರ್ಷಲ್ ಮುನೀರನ್ಗೆ ಇಂಗ್ಲೀಷಲ್ಲಿ ಬೇರೆ ಇವತ್ತು ಸ್ಟೇಟ್ಮೆಂಟನ್ನು ಕೊಟ್ಟಿರೋದು. ಇದು ಎಷ್ಟು ಜನಕ್ಕೆ ಅರ್ಥವಾಗುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ, ಈತ ಯಾಕೆ ಇವತ್ತು ಇಂಗ್ಲೀಷಲ್ಲಿ ಸ್ಪೀಚನ್ನು ಕೊಟ್ಟಿರೋದು ಅಂತ ಹೇಳಿದ್ರೆ, ಇದು ಅಂತಾರಾಷ್ಟ್ರೀಯ ವಿಷಯ ಆಗಿಬಿಡ್ಬೇಕು ಅಂತ. ಚೀನಾದ ಕುಮ್ಮಕ್ಕು ಮತ್ತು ಅಮೇರಿಕಾದ ಕುಮ್ಮಕ್ನಿಂದ ಇವತ್ತು ಅವರಿಬ್ಬರು ಮಡಿಲಲ್ಲಿ ಮಲ್ಕೊಂಡು ಫೀಡಿಂಗ್ ಬಾಟ್ಲಲ್ಲಿ ಹಾಲು ಕುಡಿತಾ ಇರೋವಂಥ ಮುಲ್ಲಾ ಮುನೀರ ಭಾರತದಂಥ ಬಲಿಷ್ಠ ರಾಷ್ಟ್ರದ ಬಗ್ಗೆ, ಅದರಲ್ಲೂ ಕಾಶ್ಮೀರದ ಮೇಲೆ ಮಾತನ್ನು ಆಡ್ತಾ ಇದ್ದಾನೆ. ನಾವು ಅಂದರೆ ಈತನ ಒಂದು ಪರೋಕ್ಷವಾದ ಸಂದೇಶ ಏನು ಅಂತ ಹೇಳಿದ್ರೆ, ಭಾರತೀಯರಿಗೆ ಈ ಉಗ್ರವಾದ ಇದೆಯಲ್ಲ, ಭಯೋತ್ಪಾದನೆ ಇದೆಯಲ್ಲ, ಇದಕ್ಕೆ ಬೆಂಬಲ ಕೊಡುವುದನ್ನು ಪಾಕಿಸ್ತಾನ ನಿಲ್ಲಿಸೋದೇ ಇಲ್ಲ, ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ ಅನ್ನುವಂಥ ಸಂದೇಶವನ್ನು ಈತ ಕೊಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಮೋದಿಯವರು ಮೊದಲೇ ಹೇಳ್ಬಿಟ್ಟಿದ್ದಾರೆ, ಆಪರೇಷನ್ ಸಿಂಧೂರ ಇನ್ನೂ ನಿಂತಿಲ್ಲ, ಅಂದರೆ ಮುಗಿದಿಲ್ಲ, ಆಪರೇಷನ್ ಸಿಂಧೂರ್ ಖತಮ್ ನೈವ ಅಂತ. ಅಂದರೆ ಒಂದೇ ಒಂದು ಅವಕಾಶಕ್ಕೋಸ್ಕರ ಭಾರತ ಇವತ್ತು ಕಾಯ್ತಾ ಇರ್ತಕ್ಕಂಥದ್ದು. ಆದರೆ ಯುದ್ಧ ಒಂದೇ ಅಂತಿಮ ಉತ್ತರವಲ್ಲ. ಅದರಿಂದ ಆರ್ಥಿಕತೆ ನಷ್ಟ ಆಗುತ್ತೆ, ದೇಶ ಸಂಕಷ್ಟಕ್ಕೆ ಸಿಲುಕುತ್ತೆ, ಸಾಕಷ್ಟು ಸಾಮಾನ್ಯ ಜನರು ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಬೇಕಾಗುತ್ತೆ ಅಂತ ಭಾರತ ತಾಳ್ಮೆಯಿಂದ ಕಾಯ್ತಾ ಇದೆ ಹೊರತು ಈ ಮುಲ್ಲಾ ಮುನೀರನ ಗೊಡ್ಡು ಬೆದರಿಕೆಗಳಿಗೆ ಹೆದರಿಯಲ್ಲ. ಹಾಗಾಗಿ ಇವತ್ತು ಮುಲ್ಲಾ ಮುನೀರ ಮತ್ತೆ ಹೇಳಿರೋದೇನು ಅಂತ ಹೇಳಿದ್ರೆ, ಭಯೋತ್ಪಾದನೆಗೆ ನಾವು ಬೆಂಬಲವನ್ನು ಕೊಟ್ಟೇ ಕೊಡ್ತೀವಿ ಅನ್ನುವಂಥ ಮಾತುಗಳನ್ನು ಈತ ಪರೋಕ್ಷವಾಗಿ ಉಚ್ಚಾರಣೆ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇವಾಗ 600 ಜನರಿಗೆ ಏನು ತರಬೇತಿಯನ್ನು ಕೊಡ್ತಾ ಇದ್ದಾರೆ ಕರ್ಕೊಂಬಂದು, ಅವರು ಇಂದಲ್ಲ ನಾಳೆ ಅಮರನಾಥ ಯಾತ್ರೆ ನಡೆಯುವಾಗ ಏನಾದರೂ ಒಂದು ಕುಕೃತ್ಯವನ್ನು ಮಾಡ್ತಾರೆ ಅನ್ನುವಂಥ ಮುನ್ಸೂಚನೆಯನ್ನು ಕೊಟ್ಟಿರೋದು ಈ ಮುಲ್ಲಾ ಮುನೀರ. ಯಾಕೆ ಅಂತ ಹೇಳಿದ್ರೆ, ಪಹಲ್ಗಾಮ್ನ ಒಂದು ದಾಳಿ ನಡೆಯೋದಕ್ಕೂ ಮುಂಚೆ ಹೇಳಿದ್ನಲ್ಲ, ಕಾಶ್ಮೀರ ಅಂತ ಹೇಳ್ತಕ್ಕಂಥದ್ದು ರಕ್ತನಾಳಗಳಿದ್ದಂಗೆ ಪಾಕಿಸ್ತಾನಕ್ಕೆ ಅಂತ. ಅದೇ ಮಾತುಗಳನ್ನು ಇವತ್ತು ಉಚ್ಚಾರಣೆ ಮಾಡಿದ್ದಾನೆ. ಅಂದರೆ ಕಾಶ್ಮೀರದಲ್ಲಿ ನಡೀತಕ್ಕಂಥ ಭಯೋತ್ಪಾದನೆಗೆ ನಾವು ಬೆಂಬಲವನ್ನು ಕೊಡ್ತೀವಿ ಅಂತ ಪರೋಕ್ಷವಾಗಿ ಹೇಳಿದ್ದಾನೆ. ಮತ್ತು ಕಾಶ್ಮೀರವನ್ನು ಭಾರತ ಅಕ್ರಮವಾಗಿ ತನ್ನ ವಶದಲ್ಲಿಟ್ಕೊಂಡಿದೆ ಅಂತ ಹೇಳ್ತಾನೆ ಅವನು. ಹಾಗಾಗಿ ಇನ್ನು ಒಂದೇ ಒಂದು ಯಾವುದಾದ್ರೂ ಕೃತ್ಯ ನಡೆದ್ರೆ
ಪಾಕಿಸ್ತಾನಕ್ಕೆ ಯಾವ ವಿಧವಾದಂತಹ ಆಪರೇಷನ್ ಆಗುತ್ತೆ, ಇವರು ಯಾವ ವಿಧವಾದಂಥ ಬ್ಯಾಂಡೆಡ್ಗಳನ್ನು ಹಾಕ್ಕೊಳ್ಬೇಕಾಗುತ್ತೆ, ಯಾವ ವಿಧವಾದಂಥ ಕಟ್ಟುಗಳನ್ನು ಕಟ್ಕೊಳ್ಬೇಕಾಗುತ್ತೆ ಅನ್ನೋವಂಥದ್ದು ವಿಚಾರ ಇವತ್ತು ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಸ್ನೇಹಿತರೆ ನೋಡಿ, ನಮ್ಮಲ್ಲಿ ರಾಷ್ಟ್ರಪ್ರೇಮ ಅನ್ನೋದು ಸದಾ ಜಾಗೃತವಾಗಿರಬೇಕು. ಒಬ್ಬ ಭಾರತೀಯ ಅಂತ ಹೇಳಿದ್ರೆ ಅಪ್ಪಟ ದೇಶ ಪ್ರೇಮಿಯಾಗಿರಬೇಕು ಅಂತ ಯಾಕೆ ನಾವೆಲ್ಲ ಈ ರೀತಿಯಾಗಿ ನಿಮ್ಗಳ ಮುಂದೆ ವಿನಂತಿಯನ್ನು ಮಾಡ್ತಾ ಇರ್ತೀವಿ ಅಂತ ಹೇಳಿದ್ರೆ, ಈ ಭಾರತವನ್ನು ಯಾವತ್ತೂ ಬಲಿಷ್ಠವಾಗಲಿಕ್ಕೆ ಬಿಡಬಾರ್ದು ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಕುತಂತ್ರಗಳು ನಡೆಯುತ್ತೆ. ಅದನ್ನು ಪಾಕಿಸ್ತಾನದಂತಹ ದುರ್ಬಲ ರಾಷ್ಟ್ರಗಳ ಮುಖೇನ ಪ್ರಬಲ ರಾಷ್ಟ್ರಗಳು ಭಾರತವನ್ನು ದುರ್ಬಲಗೊಳಿಸಲಿಕ್ಕೆ ಷಡ್ಯಂತ್ರವನ್ನು ಮಾಡ್ತಾ ಇರ್ತವೆ. ನಾವು ಅದರೆಲ್ಲದರ ಮುಖಾಂತರ ಎಚ್ಚರಿಕೆ ವಹಿಸಿ ನಮ್ಮ ದೇಶವನ್ನು ಹೇಗೆ ಕಾಪಾಡಿಕೊಳ್ಬೇಕು ಅನ್ನುವಂತಹ ಒಂದು ಕಾಳಜಿಯನ್ನು ನಾವು ಇಟ್ಟಾಗ ಮಾತ್ರ ನಮ್ಮ ದೇಶ ಬಲಿಷ್ಠ ಆಗುತ್ತೆ. ಮುಲ್ಲಾ ಮುನೀರ ಅಂತ ಹೇಳುವಂಥ ಕೋರ್ಟ್ ಮಾರ್ಷಲ್ ಸೇನಾಧಿಕಾರಿ ಏನಿದ್ದಾನೆ, ಈತನಿಗೆ ತಕ್ಕ ಪಾಠವನ್ನು ಕಲಿಸುವಂತಹ ಸುಸಂದರ್ಭಗಳು ಒದಗಿ ಬರುತ್ತೆ. ಮುಲ್ಲಾ ಮುನೀರ ಏನೇ ಮೈ ಹರ್ಚ್ಕೊಂಡ್ರು, ಗಂಟ್ಲರ್ಚ್ಕೊಂಡ್ರು, ಮೈ ಪರ್ಚ್ಕೊಂಡ್ರು ಭಾರತವನ್ನು ಎಲ್ಲೂ ದುರ್ಬಲ ಮಾಡೋಕ್ಕಾಗಲ್ಲ. ಇವನೇನಿದ್ರು ಯುದ್ಧ ನಿಯಮಗಳನ್ನು ಮೀರೇ ಯುದ್ಧ ಮಾಡಬೇಕೇ ಹೊರತು ಯುದ್ಧ ನಿಯಮಗಳನ್ನು ಪಾಲನೆ ಮಾಡಿ ಭಾರತದ ಮೇಲೆ ಜಯಗಳಿಸುವಂತಹ ತಾಕತ್ತು ಪಾಕಿಸ್ತಾನಕ್ಕೆ ಇಲ್ಲವೇ ಇಲ್ಲ. ಈ ಹೇಳಿ ಕೇಳಿ ಈಗ ಏರ್ ಡಿಫೆನ್ಸ್ ಸಿಸ್ಟಮಿಂದ ಹಿಡಿದು ರೆಡಾರ್ ಸಿಸ್ಟಮಿಂದ ಹಿಡಿದು ಎಲ್ಲವನ್ನು ಭಾರತ ಒಡೆದು ಬಿಸಾಕಿದೆ. ಗುಜರಿಗೆ ಹಾಕ್ಬೇಕು ಅವ್ರು ತಗೊಂಡೋಗಿ. ಆರ್ಮಿ ಬಾರ್ಡ್ರ್ ಕ್ರಾಸ್ ಮಾಡಿ ನುಗ್ಗಿ ಹೊಡೆಯೋವಂಥ ತಾಕತ್ತಿಲ್ಲ. ಯಾಕೆಂದರೆ ಅವ್ರ ಟ್ಯಾಂಕರ್ಗಳಿಗೆ ಮೇಲ್ಮೇಲೆ ಲೆಪ್ಪ ಹಾಕಿ ಪೇಂಟ್ ಹೊಡೆದಿದ್ದಾರೆ ಹೊರತು ಅದರಿಂದ ಯಾವುದೇ ಕ್ಷಿಪಣಿಗಳಾಗಲಿ ಗುಂಡುಗಳಾಗಲಿ ಹಾರ್ತವೆ ಅನ್ನುವಂಥ ಯಾವುದೂ ಗ್ಯಾರಂಟಿ ಇಲ್ಲ. ಇನ್ನು ಉಳ್ದಿದ್ದು ಯಾವುದು ನೇವಿ ಒಂದಿದೆ, ಅದನ್ನು ಹೊಡೆದಾಕ್ಬಿಡಿ ಅನ್ನುವಂಥ ಸಂದೇಶ ಮುಲ್ಲಾ ಮುನೀರ ಮೋದಿಯವರು ಕೊಟ್ಟಿರೋದು. ಹಾಗಾಗಿ ನಮ್ಮ INS ವಿಕ್ರಾಂತ್ ಏನಿದೆಯಲ್ಲ, ಅದು ಹೋಗಿ ಇವ್ರದ್ದು ಸಬ್ಮರೀನ್ 3 ಇದಾವಂತೆ. ಸಬ್ಮರೀನ್ ಅಂದರೆ ನೀರು ಒಳಗಡೆ ಹೋಗಿ ಯುದ್ಧ ಮಾಡುತ್ತಲ್ಲ, ಅದರಲ್ಲಿ 2 ಕೆಟ್ಟೋಗ್ಬಿಟ್ಟಿದ್ದಾವೆ. ಅದನ್ನು ಸರ್ವಿಸ್ ಮಾಡೋವಂಥ ತಾಕತ್ತು ಕೂಡ ಪಾಕಿಸ್ತಾನದ ಹತ್ರ ಇಲ್ಲ. ಇನ್ನೊಂದೇನೋ ವರ್ಕಿಂಗ್ ಸ್ಟೇಜಲ್ಲಿ ಇರ್ಬೋದು, ಗೊತ್ತಿಲ್ಲ. ಆ ನೇವಿಯ ಒಂದು ವರ್ಷ ಸಂಭ್ರಮಾಚರಣೆಯಲ್ಲಿ ಈತ ಈ ರೀತಿಯಾದಂಥ ಕ್ಷುಲ್ಲಕವಾದ ಹೇಳಿಕೆಗಳನ್ನು ಕೊಟ್ಟು ಭಾರತವನ್ನು ಯುದ್ಧಕ್ಕೆ ಪ್ರಚೋದನೆ ಕೊಡ್ತಾ ಇದ್ದಾನೆ. ಹಾಗಾಗಿ ನಮ್ಮ INS ವಿಕ್ರಾಂತ್ ಏನಿದೆಯಲ್ಲ, ಅದು ತನ್ನ ತಾಕತ್ತನ್ನು ತೋರಿಸುವಂಥ ಕಾಲ ಸನ್ನಿಹಿತವಾಯಿತಾ ಅನ್ನುವಂಥ ಪ್ರಶ್ನೆ ಮೂಡಿರೋದು. ಯಾಕೆ ಅಂತ ಹೇಳಿದ್ರೆ, ಅದೇ INS ವಿಕ್ರಾಂತ್ ಮುಂದೆ ಗುಜರಾತ್ನಲ್ಲಿ ನಮ್ಮ ರಾಜನಾಥ್ ಸಿಂಗ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಅದರ ತುದಿಗೆ ಹೋಗಿ ಭಾರತದ ನೌಕಾದಳ ಏನಾದರೂ ಸಕ್ರಿಯ ಆಯಿತು ಅಂತ ಹೇಳಿದ್ರೆ ಪಾಕಿಸ್ತಾನದ ಅಂತ ಹೇಳುವಂಥ ಪಾಕಿಸ್ತಾನದ ಭೂಪಟ ಏನಿದೆ ಅದು ಬದಲಾಗೋಗುತ್ತೆ. ಆವಾಗೊಂದು ಸತಿ ಆಗಿತ್ತಲ್ಲ 71ನಲ್ಲಿ, ಹೊಂದಿದ್ದಂಥ ಪಾಕಿಸ್ತಾನ ಎರಡಾಗೋಗ್ಬಿಟ್ಟಿತ್ತು. ಈ ಸತಿ ಏನಾದರೂ ಕೆಣಕಿ ನಮ್ಮ ನೌಕಾದಳ ಏನಾದರೂ ಆ್ಯಕ್ಟಿವ್ ಆಯಿತು ಅಂತ ಹೇಳಿದ್ರೆ ಈ ಪ್ರಪಂಚದ ಭೂಪಟದಲ್ಲಿ ಪಾಕಿಸ್ತಾನ ಅನ್ನೋದು ಇರೋದೇ ಇಲ್ಲ ಅಂತ ಹೇಳುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇಷ್ಟು ಎಚ್ಚರಿಕೆಯನ್ನು ಕೊಟ್ಟ ಮೇಲೂ ಕೂಡ ಈ ಮುಲ್ಲಾ ಮುನೀರ ಎಗರಿ ಮಾತಾಡ್ತಾನೆ ಅಂತ ಹೇಳಿದ್ರೆ ಇದರಿಂದ ಯಾರು ಇರ್ಬೋದು ಅನ್ನೋದು ನೀವೇ ಊಹೆ ಮಾಡ್ಕೊಳ್ಳಿ. ವೈಟ್ ಹೌಸ್ನ ಬಿರಿಯಾನಿ ಬಿಟ್ಟರೆ ಬೇರೆ ಏನೂ ಇಲ್ಲ ಅನ್ನೋದನ್ನು ನೀವೆಲ್ಲರೂ ಅರ್ಥ ಮಾಡ್ಕೊಬೇಕಷ್ಟೆ. ಹಾಗಾಗಿ ಈ ಮುಲ್ಲಾ ಮುನೀರನಿಗೆ ಬುದ್ಧಿ ಕಲಿಸುವಂಥ ಕಾಲ ಸನ್ನಿಹಿತವಾಗಿದೆ. ಭಾರತ ಎಲ್ಲಿ ಕೂಡ ಕಾಂಪ್ರಮೈಸ್ ಆಗದೆ ಶೂನ್ಯ ಸಹಿಷ್ಣುತೆಯನ್ನು ಭಯೋತ್ಪಾದನೆಯ ವಿರುದ್ಧ ಹೊಂದೋದರ ಮುಖಾಂತರ ಮುಲ್ಲಾ ಮುನೀರನಂತಹ ಕ್ಷುಲ್ಲಕ ನಾಯಕರಿಗೆ ಬುದ್ಧಿ ಕಲಿಸಬೇಕು ಅಂತ ಹೇಳುವುದರೊಂದಿಗೆ ಆಟೋವಾಲಾ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.